ಎಲ್ಲರಿಗೂ ಶುಭ ಸಂಜೆ. ಕನ್ನಡಕ್ಕಾಗಿ ಒಂದು ಕ್ಷಣ. ಈ ದಿನದ ಒಗಟು ಇದೊಂದು ಲೆಕ್ಕದ ಒಗಟು. ಒಬ್ಬ ರೈತನಲ್ಲಿ 17 ಎತ್ತುಗಳಿವೆ. ಅವನಿಗೆ 3 ಜನ ಗಂಡು ಮಕ್ಕಳು. ಮೊದಲನೆಯ ಮಗನಿಗೆ 2ನೇ 1 ಭಾಗದಷ್ಟು ಎತ್ತುಗಳನ್ನು ಕೊಡಬೇಕು. ಎರಡನೆಯ ಮಗನಿಗೆ 3ನೇ 1 ಭಾಗದಷ್ಟು ಎತ್ತುಗಳನ್ನು ಕೊಡಬೇಕು. 3ನೇ ಮಗನಿಗೆ 9ನೇ 1 ಭಾಗದಷ್ಟು ಎತ್ತುಗಳನ್ನು ಕೊಡಬೇಕು. ಇದು ಹೇಗೆ ಸಾಧ್ಯ? ಸರಳ ಸುಂದರವಾಗಿದೆ. ಸರ್ವರೂ ಪ್ರಯತ್ನಿಸಿ. ಬೇಗ ಬೇಗ ಉತ್ತರ ನೀಡಿ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ನಿನ್ನೆ ನಾನೊಂದು ಲೆಕ್ಕದ ಒಗಟನ್ನು ಕೇಳಿದ್ದೆ. ಒಂದು ಬಸ್ಸಿನಲ್ಲಿ 7 ಮಕ್ಕಳು ಇದ್ದಾರೆ. ಪ್ರತಿ ಮಗು 7 ಬ್ಯಾಗುಗಳನ್ನು ಹೊತ್ತಿದ್ದಾರೆ. ಪ್ರತಿ ಬ್ಯಾಗಿನಲ್ಲಿ 7 ಬೆಕ್ಕುಗಳು ಇವೆ. ಪ್ರತಿ ಬೆಕ್ಕಿಗೆ 7 ಮರಿಗಳು ಇವೆ. ಹಾಗಾದರೆ ಒಟ್ಟಾರೆ ಎಷ್ಟು ಕಾಲುಗಳು ಇವೆ? ಸರಳ ಸುಂದರವಾಗಿತ್ತು. ಸಣ್ಣ ಗಣಿತ ಈ ಒಗಟಿನಲ್ಲಿ ಇತ್ತು. ನಿನ್ನೆಯ ಒಗಟಿನ ಉತ್ತರ ಒಟ್ಟಾರೆ ಕಾಲುಗಳು 10,990. ಒಟ್ಟು ಮಕ್ಕಳು ಎಷ್ಟು? 7. ಪ್ರತಿ ಒಬ್ಬ ಮಗುಗೆ 2 ಕಾಲುಗಳ ಹಾಗೆ ಒಟ್ಟು ಮಕ್ಕಳ ಕಾಲುಗಳು ಎಷ್ಟು? 7 × 2 14 ಕಾಲುಗಳು. ಒಟ್ಟು ಬ್ಯಾಗುಗಳು ಎಷ್ಟು? ಪ್ರತಿ ಮಗುವು 7 ಬ್ಯಾಗುಗಳನ್ನು ಹೊತ್ತಿದ್ದರು. 7 ಮಕ್ಕಳು 7 ಬ್ಯಾಗು ಅಂದರೆ 7 × 7 49 ಬ್ಯಾಗುಗಳು. ಒಂದು ಬ್ಯಾಗಿನಲ್ಲಿ 7 ಬೆಕ್ಕುಗಳು. ಹಾಗಾದರೆ ಒಟ್ಟು ಬೆಕ್ಕುಗಳು ಎಷ್ಟು? 49 ಬ್ಯಾಗುಗಳು ಗುಣಿಸು 7 ಅಂದರೆ 343 ಬೆಕ್ಕುಗಳು. ಒಟ್ಟು ಬೆಕ್ಕಿನ ಕಾಲುಗಳು ಎಷ್ಟು? 343 × 4 1372 ಬೆಕ್ಕಿನ ಕಾಲುಗಳು. ಒಟ್ಟು ಬೆಕ್ಕಿನ ಮರಿಗಳು. ಒಂದು ಬೆಕ್ಕಿಗೆ 7 ಮರಿಗಳು ಆದರೆ 343 ಬೆಕ್ಕುಗಳಿಗೆ ಎಷ್ಟು ಮರಿಗಳು? 343 × 7 ಆದರೆ 2401 ಬೆಕ್ಕಿನ ಮರಿಗಳು. ಬೆಕ್ಕಿನ ಮರಿಗಳ ಕಾಲುಗಳು ಎಷ್ಟು? 2401 × 4 ಆದರೆ 9604 ಬೆಕ್ಕಿನ ಮರಿಗಳ ಕಾಲುಗಳು. ಒಟ್ಟು ಎಲ್ಲರ ಕಾಲುಗಳು ಸೇರಿದರೆ 14 ಕೂಡಿಸು 1372 ಕೂಡಿಸು 9404 9604 ಸೇರಿದರೆ 10,990 ಕಾಲುಗಳು. ನಿನ್ನೆಯ ಒಗಟಿನ ಉತ್ತರ 14 ಕೂಡಿಸು 1372 ಕೂಡಿಸು 9604 ಸೇರಿಸಿದರೆ ಒಟ್ಟಾರೆ ಕಾಲುಗಳು 10,990.